ನಮಸ್ಕಾರ. नारायणं निखिलपूर्णगुणैकदेहं निर्दोषमप्यतमखिलैः स्वत्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहं। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तां नमस्ते गुरुं नमः। श्रीगुरुभ्यो नमः। हरिः ओम्। 124ನೇ ಶ್ಲೋಕ ಆಗಬೇಕು. ಮತ್ತ ದುರ್ವಾದಿ ಮಾತಂಗ ತರ್ಕಮಸ್ತಕಧಾರಣೆ ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ಇದರಲ್ಲಿ ನೋಡಿ ಎಂಥ ಅದ್ಭುತವಾದ ವರ್ಣನೆ ಇದೆ ಅಂತಂದ್ರೆ, ಇದರಲ್ಲಿ ಪದ್ಮನಾಭ ತೀರ್ಥರು ಚತುರಾಸ್ಯರಾಗಿದ್ದರು, ಅಂದ್ರೆ 4 ಮುಖದ ಉಳ್ಳವರಾಗಿದ್ದರು. ಆದರೆ ಆ ಮದಿಸಿದ ದುರ್ವಾದಿಗಳೆಂಬ ಆನೆಗಳು, ಆ ದುರ್ವಾದಿಗಳೆಂಬಂತಹ ಆನೆಗಳು, ಆ ಆನೆಗಳೆಂಬ ಕುಂಭಸ್ಥಳ, ಅಂತಹ ಆನೆಗಳ ಕುಂಭಸ್ಥಳ ಅಂತ ಅವರ ಒಂದು ಯುಕ್ತಿಗಳು, ಕುಯುಕ್ತಿಗಳು, ಅಂತಹ ಕುಯುಕ್ತಿಗಳ ಕುಂಭಸ್ಥಳವನ್ನ ಸೀಳುವುದರಲ್ಲಿ ಪಂಚಾಸ್ಯರಾಗಿದ್ದರು. ಇದು ಏನಿದು? ಒಮ್ಮೆ ಚತುರಾಸ್ಯರಾಗಿದ್ದರು, 4 ಮುಖವುಳ್ಳವರಾಗಿದ್ದರು, ಇನ್ನೊಮ್ಮೆ ಪಂಚಾಸ್ಯರಾಗಿದ್ದರು, 5 ಮುಖವುಳ್ಳವರಾಗಿದ್ದರು. ಅಂದ್ರೇನು? ಚತುರಾಸ್ಯ, ಚತುರಾದ 4 ಮುಖವುಳ್ಳವನು ಯಾರು? ಚತುರ್ಮುಖ ಬ್ರಹ್ಮ. ಪಂಚಾಸ್ಯ ಉಳ್ಳವರು ಯಾರು? ಶಂಭು. 5 ಮುಖವುಳ್ಳಂತಹ ರುದ್ರದೇವರು. ಏಕಮುಖ ಚಿಂತನೆಯನ್ನು ಮಾಡಬಾರದು, ನಾವು ಪಂಚಮುಖ ಚಿಂತನೆಯನ್ನೇ ಮಾಡಬೇಕು. ಪಂಚಮುಖಿ ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹದೇವರ ಚಿಂತನೆ ಮಾಡಿದಾಗ ರುದ್ರದೇವರಿಗೆ ಪ್ರೀತಿ ಆಗುತ್ತೆ. ಹೀಗೆ ಪಂಚಾಸ್ಯರಾದವರು ರುದ್ರದೇವರು, ಚತುರಾಸ್ಯರಾದವರು ಬ್ರಹ್ಮದೇವರು. ಯಾರಾದ್ರೂ ಒಬ್ರು ಹೇಳಬೇಕು. ಒಬ್ಬರನ್ನ ದೃಷ್ಟಾಂತವನ್ನಾಗಿ ಕೊಟ್ರೆ ಸಾಕು. ಇಬ್ರನ್ನೂ ಒಬ್ಬರಲ್ಲೇ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ಇಬ್ಬರಿಗೂ ಒಂದೇ ಮುಖ ಇದ್ದಿತ್ತು ಅಂತಾದ್ರೆ ಏನೋ ಹೇಳಬಹುದಿತ್ತೇನೋ. ಅವರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ 4 ಮುಖ, ರುದ್ರದೇವರಿಗೆ 5 ಮುಖ, ಎರಡೂ ಆಗಿದ್ದಾರೆ ಅಂತ ಎಷ್ಟು ವಿರೋಧ ಕಾಣಿಸ್ತಾ ಇದೆ ಅಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇದರ ಪರಿಹಾರ ಏನು ಅಂತಂದ್ರೆ, ಇವರು ಚತುರಾಸ್ಯರಾಗಿದ್ದರು ಪದ್ಮನಾಭ ತೀರ್ಥರು ಅಂದ್ರೆ ಅರ್ಥ ಏನು ಅಂತಂದ್ರೆ, ಹಾಸ್ಯ ಅಂದ್ರೆ ಮುಖ ಅರ್ಥಾತ್ ಬಾಯಿ, ಚತುರ ಅಂದ್ರೆ ಒಳ್ಳೆಯ ವಾದಶೀಲರಾಗಿದ್ದರು. ಚತುರಾಸ್ಯರು ಅಂತಂದ್ರೆ ಒಳ್ಳೆಯ ವಾದ ಪ್ರಾವೀಣ್ಯತೆಯನ್ನ ಪಡೆದಿದ್ದರು ಅಂತ ಅರ್ಥ ಚತುರಾಸ್ಯರು ಅಂತಂದ್ರೆ. ಹಾಗಾದ್ರೆ ಶಂಭುವಾಗಿದ್ದರು, ಪಂಚಾಸ್ಯರಾಗಿದ್ದರು ಅಂತ ಹೇಳ್ತಾ ಇದ್ದೀರಿ, ರುದ್ರರಾಗಿದ್ದರು ಅಂತ ಅದೇಗೆ ಅಂತಂದ್ರೆ, ಈ ಚತುರಾಸ್ಯರಾದ ಒಳ್ಳೆಯ ವಾಗ್ಮಿಯಾದ, ವಾದದಲ್ಲಿ ಅತ್ಯಂತ ಒಳ್ಳೆಯ ವಾಗ್ಮಿಯಾದ ಈ ಪದ್ಮನಾಭ ತೀರ್ಥರು ದುರ್ವಾದಿಗಳೆಂಬ ಆನೆಗಳ ಕುಯುಕ್ತಿ ಎಂಬ ಕುಂಭಸ್ಥಳವನ್ನ ಸೀಳುವುದರಲ್ಲಿ ಪಂಚಾಸ್ಯರಾಗಿದ್ದರು. ಏನ್ ಪಂಚಾಸ್ಯ? ಪಂಚಾಸ್ಯ ಅಂತಂದ್ರೆ ಸಿಂಹ ಅಂತ ಅರ್ಥ. ಪಂಚಾನನ, ಪಂಚಾಸ್ಯ ಎಲ್ಲವೂ ಕೂಡ ಸಿಂಹಕ್ಕೆ ಪರ್ಯಾಯ ಪದಗಳು. ಸಿಂಹ ಶಬ್ದದ ಪರ್ಯಾಯ ಪದಗಳು. ಆದ್ದರಿಂದ ಪಂಚಾಸ್ಯರಾಗಿದ್ದರು ಅಂತಂದ್ರೆ ಚತುರಾಸ್ಯರಾದ ಒಳ್ಳೆಯ ವಾಗ್ಮಿಗಳಾದ ಪದ್ಮನಾಭ ತೀರ್ಥರು ದುರ್ವಾದಿಗಳೆಂಬ ಆನೆಗಳ ಕುಯುಕ್ತಿಗಳೆಂಬ ಕುಂಭಸ್ಥಳವನ್ನ ಸೀಳುವುದರಲ್ಲಿ ಪಂಚಾಸ್ಯರಾಗಿದ್ದರು. ಅಂದ್ರೆ ಅವರ ಮದವನ್ನ ಕಡಿಮೆ ಮಾಡುವುದರಲ್ಲಿ ಮಹಾ ಶ್ರೇಷ್ಠರಾಗಿದ್ದರು. ಅರ್ಥಾತ್ ತಮ್ಮ ಒಂದು ಗ್ರಂಥಗಳಿಂದಾಗಿ ಅವರ ಒಂದು ಗ್ರಂಥಗಳ ಖಂಡನೆಯನ್ನ ಮಾಡ್ತಾ ಇದ್ದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯ ಯಹ ಅಭವತ್ ವ್ಯಕ್ತಂ ಚತುರಾಸ್ಯ ಅಪಿ
ಕೇವಲಂ ಅರ್ಥ ನೋಡಿ. ಯಹ ಯಾವ ಪದ್ಮನಾಭ ತೀರ್ಥರು, ಯಹ ಯಾವ ಪದ್ಮನಾಭ ತೀರ್ಥರು ಕೇವಲಂ ಮುಖ್ಯವಾಗಿ, ಕೇವಲಂ ಮುಖ್ಯವಾಗಿ ಚತುರಾಸ್ಯಃ ಅಪಿ, ಚತುರಾಸ್ಯಃ ಅಪಿ ಚತುರಾಸ್ಯಃ ಅಪಿ ನಾಲ್ಕು ಮುಖ ಉಳ್ಳವರಾಗಿದ್ದರೂ, ನಾಲ್ಕು ಮುಖ ಉಳ್ಳವರಾದ ಬ್ರಹ್ಮರಾಗಿದ್ದರೂ, ನಾಲ್ಕು ಮುಖ ಉಳ್ಳವರಾದ ಬ್ರಹ್ಮರಾಗಿದ್ದರೂ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಮುಂದಿಂದು, ನಾಲ್ಕು ಮುಖ ಉಳ್ಳವರಾದ ಬ್ರಹ್ಮರಾಗಿದ್ದರೂ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಚೆನ್ನಾಗಿ ಮಾತನಾಡುವ ಕುಶಲವಾದ ಬಾಯಿ ಉಳ್ಳವರಾಗಿದ್ದರು, ಚೆನ್ನಾಗಿ ಮಾತಾಡುವ ಕುಶಲವಾದ ಬಾಯಿ ಉಳ್ಳವರಾಗಿದ್ದರು, ಮತ್ತ ದುರ್ವಾದಿ ಮಾತಂಗ, ಮತ್ತ ದುರ್ವಾದಿ ಮಾತಂಗ ವಿದ್ಯಾ ಗರ್ವದಿಂದ ಕೊಬ್ಬಿದ, ವಿದ್ಯಾ ಗರ್ವದಿಂದ ಕೊಬ್ಬಿದ ದುಷ್ಟವಾದಿಗಳೆಂಬ ಆನೆಗಳ, ವಿದ್ಯಾ ಗರ್ವದಿಂದ ಕೊಬ್ಬಿದ ದುಷ್ಟವಾದಿಗಳೆಂಬ ಆನೆಗಳ ತರ್ಕಮಸ್ತಕದಾರಿ, ತರ್ಕಮಸ್ತಕ, ತರ್ಕಮಸ್ತಕ ಯುಕ್ತಿಗಳೆಂಬ ಕುಂಭಸ್ಥಳಗಳ, ಯುಕ್ತಿಗಳೆಂಬ ಕುಂಭಸ್ಥಳಗಳ ಧಾರಣೆ ಸೀಳುವಿಕೆಯಲ್ಲಿ, ಧಾರಣೆ ಸೀಳುವಿಕೆಯಲ್ಲಿ ವ್ಯಕ್ತಂ ಸ್ಪಷ್ಟವಾಗಿ, ವ್ಯಕ್ತಂ ಸ್ಪಷ್ಟವಾಗಿ ಪಂಚಾಸ್ಯಃ, ಪಂಚಾಸ್ಯಃ ಶಂಭುವು, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಸಿಂಹವು, ಶಂಭುವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಸಿಂಹವು ಅಭವತ್ ಆದರೂ, ಅಭವತ್ ಆದರೂ. ಪ್ರಶ್ನೆ ಇದ್ರೆ ಕೇಳಿ. ಮಾತಂಗ ಅಂದ್ರೆ ಆನೆ, ಆನೆ, ಆನೆ. ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಸನ್ಯಾಯ ರತ್ನಾವಲಿರಪಿ ಉದಪಾದಿಯತಃ ಶುಭಾ ಟೀಕಾಪರಾನುವ್ಯಾಖ್ಯಾಯ ಅನರ್ಘಾ ಬೋಧಸಾಗರಾತ್
ನಾ ಮೊನ್ನೆ ಹೇಳಿದ ಹಾಗೆ ಮೊಟ್ಟ ಮೊದಲಿಗೆ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಲಿ ಎಂಬುವಂತಹ ಟೀಕಾ ಗ್ರಂಥವನ್ನ ಬರೆದವರು ಪದ್ಮನಾಭ ತೀರ್ಥರು ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಸಮುದ್ರದಿಂದಾಗಿ ಅನೇಕ ಮಂಗಳಕರವಾದ ಉತ್ತಮವಾದ ಅಮೂಲ್ಯವಾದ ಮುತ್ತುಗಳು ರತ್ನಗಳ ಸಮೂಹ ಹೇಗೆ ಸಿಗುತ್ತೋ, ಸರಿಯಾಗಿ ಹುಡುಕಿದಾಗ ಅದರಲ್ಲಿ ಹೇಗೆ ಸಾಲು ಸಾಲಾಗಿ ಬರುತ್ತೋ, ಹುಟ್ಟಿ ಬರುತ್ತೋ ಸಮುದ್ರದಿಂದಾಗಿ, ಹಾಗೆ ಜ್ಞಾನ ಸಮುದ್ರರಾದ ಈ ಒಂದು ಪದ್ಮನಾಭ ತೀರ್ಥರಿಂದ ಶ್ರೇಷ್ಠವಾದ ಅನುವ್ಯಾಖ್ಯಾನ ಗ್ರಂಥದ ಉತ್ತಮವಾದ ಮಂಗಳಕರವಾದ ಅತ್ಯಂತ ಅಮೂಲ್ಯವಾದ ಸನ್ಯಾಯ ರತ್ನಾವಲಿ ಬಂದಿದ್ದು ಒಂದು ರತ್ನ ಅಲ್ಲ, ರತ್ನಾವಲಿ, ರತ್ನಗಳ ಸಮೂಹವೇ ಬಂತು. ಅಯ್ಯೋ ಏನೋ ಉಪಯೋಗ ಇಲ್ಲ ಅಂತಹ ರತ್ನಗಳು ಇಲ್ಲ. ಸನ್ಯಾಯ ರತ್ನಾವಲಿ, ಒಳ್ಳೆಯ ರತ್ನಾವಲಿ. ಆ ರತ್ನಗಳು ಅಲ್ಲ, ಆ ಒಂದು ಸಮುದ್ರದಿಂದ ಬರುವಂತಹ ಉತ್ತಮವಾದ ಅಮೂಲ್ಯವಾದ ರತ್ನಗಳಿಗಿಂತಲೂ ಬೆಲೆ ಕಟ್ಟಲಾಗದೇ ಇರುವಂತಹ ರತ್ನ ಈ ಒಂದು ಸನ್ಯಾಯ ರತ್ನಾವಲಿ. ಇದು ಬರೀ ಸನ್ ರತ್ನಾವಲಿ ಅಲ್ಲ, ಒಳ್ಳೆಯ ರತ್ನಗಳ ಸಮೂಹ ಬಂದಿಲ್ಲ, ಸನ್ ನ್ಯಾಯ ರತ್ನಾವಲಿ. ನ್ಯಾಯಗಳು ಇದೆ ಇದರಲ್ಲಿ, ಯುಕ್ತಿಗಳು ಇದೆ, ಆಗಮಗಳು ಇದೆ. ಈ ರೀತಿ ಈ ಪ್ರತ್ಯಕ್ಷ ಅನುಮಾನ ಆಗಮ ಮೂರರ ಒಂದು ವಿಶಿಷ್ಟವಾದ ಒಂದು ರೂಪ ಈ ಒಂದು ಗ್ರಂಥ. ಅವರನ್ನು ಖಂಡನೆ ಮಾಡಬೇಕಾದ್ರೆ ಆ ಅನುವ್ಯಾಖ್ಯಾನಕ್ಕೆ ಆಚಾರ್ಯರು ಬರೆಸಿದಂತಹ, ಶಿಷ್ಯರಿಂದ ಬರೆಸಿದಂತಹ ಅನುವ್ಯಾಖ್ಯಾನಕ್ಕೆ ಮೊದಲ ಟೀಕೆ ಅಂತಂದ್ರೆ ಇದೆ. ತದನಂತರ ಜಯತೀರ್ಥರು ಬಂದು ಅವರು ನ್ಯಾಯ ಸುಧಾ ಅಂತ ಮಾಡಿದರು. ಮೊದಲಿಗೆ ಬಂದಿದ್ದೇ ಸನ್ಯಾಯ ರತ್ನಾವಲಿ ಎಂಬುವಂತಹ ಗ್ರಂಥ. ಇಂತಹ ಒಂದು ಗ್ರಂಥ, ಉತ್ತಮವಾದ ಗ್ರಂಥ, ಟೀಕಾರೂಪವಾದ ಗ್ರಂಥ ಈ ಒಂದು ಪದ್ಮನಾಭ ತೀರ್ಥರಿಂದ ಉದಯಿಸಿತು, ಆವಿರ್ಭವಿಸಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸನ್ಯಾಯ ರತ್ನಾವಲಿ ಹಿ ಅಪಿ ಉದಪಾದಿ ಯತಃ ಶುಭಾ ಟೀಕಾ ಪರ ಅನುವ್ಯಾಖ್ಯಾಯಾಃ ಅನರ್ಘಾ ಬೋಧಸಾಗರಾತ್. ಬೋಧಸಾಗರಾತ್ ಯತಃ ಅನ್ನವೇ ನೋಡಿ, ಬೋಧಸಾಗರಾತ್ ಯತಃ. ಜ್ಞಾನ ಸಮುದ್ರರಾದ ಯಾವ ಪದ್ಮನಾಭ ತೀರ್ಥರ ದೆಸೆಯಿಂದ, ಜ್ಞಾನ ಸಮುದ್ರರಾದ ಯಾವ ಪದ್ಮನಾಭ ತೀರ್ಥರ ದೆಸೆಯಿಂದ ಯಾವ ಜ್ಞಾನ ಸಮುದ್ರರಾದ ಯಾವ ಪದ್ಮನಾಭ ತೀರ್ಥರ ದೆಸೆಯಿಂದ ಅನುವ್ಯಾಖ್ಯಾನ ಗ್ರಂಥಕ್ಕೆ ಅನುವ್ಯಾಖ್ಯಾನ ಗ್ರಂಥಕ್ಕೆ ಪರಾ ಉತ್ತಮವಾದ ಶುಭ ಮಂಗಳಕರವಾದ ಅನರ್ಘ ಅಮೂಲ್ಯವಾದ ಸನ್ಯಾಯ ರತ್ನಾವಲಿ ಟೀಕಾ ಅಪಿ. ಸನ್ಯಾಯ ರತ್ನಾವಲಿ ಟೀಕಾ ಅಪಿ. ಸನ್ಯಾಯ ರತ್ನಾವಲಿ ಎಂಬ ಟೀಕಾ ಗ್ರಂಥವೂ ಕೂಡ
ಸನ್ಯಾಯ ರತ್ನಾವಲಿ ವಲಿ ಎಂಬ ಟೀಕಾ ಗ್ರಂಥವೂ ಕೂಡ ಉದಪಾದಿ ಹುಟ್ಟಿತು. ಉದಪಾದಿ ಹುಟ್ಟಿತು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾ ವಿಧಿ ಪೂಜಿತಃ ಸಭ್ಯ ಸಭಾಯಾಂ ಯೋ ವೇದಂ ವ್ಯಾಚಖ್ಯೌ ವೇದ ಸಾರವಿತ್. ಇದರ ಅರ್ಥ ನೋಡಿ, ತಾತ್ಪರ್ಯ ನೋಡಿ. ಎಲ್ಲೆಲ್ಲಿ ಇವರು ಪ್ರವಚನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಇವರು ಪದ್ಮನಾಭ ತೀರ್ಥರು ಅಂತ ಅವ್ರನ್ನ ಕರಿತಾ ಇರ್ಲಿಲ್ಲ. ಮತ್ತೇನು ಅಂತಂದ್ರೆ, ಇವರು ಮಧ್ವಾಚಾರ್ಯರ ಶಿಷ್ಯರು ಅಂತ ಗುರುತಿಸ್ತಾ ಇದ್ರು. ಇದು ನಿಜವಾದ ಗುರುತು, ಹಾಗೆ ಕರಿಬೇಕು. ಮಧ್ವಾಚಾರ್ಯರ ಶಿಷ್ಯರು, ಶ್ರೀ ಮಧ್ವ ಭಗವತ್ಪಾದರ ಶಿಷ್ಯರಿವರು ಅಂತ ಸಭೆಗಳಲ್ಲಿ ವಿದ್ವಾಂಸರು ಯಾರೋ ಗುರುತಿಸ್ತಾ ಇರಲಿಲ್ಲ. ವಿದ್ವಾಂಸರು ಸರಿಯಾಗಿ ಇವರನ್ನ ಮಧ್ವಾಚಾರ್ಯರ ಶಿಷ್ಯರು ಅಂತ ಅವರಿಗೆ ಗೌರವ ಆದರಗಳನ್ನ ಕೊಡ್ತಾ ಇದ್ರು. ಇಂತಹ ಪದ್ಮನಾಭ ತೀರ್ಥರು ಬಹಳ ಚೆನ್ನಾಗಿ ವೇದ ಪ್ರವಚನವನ್ನ ಮಾಡ್ತಾ ಇದ್ರಂತೆ. ಎಲ್ಲರೂ ಅದಕ್ಕೆ ಮೋಹಿತರಾಗಿದ್ರು. ಅದ್ಭುತವಾಗಿ ಪ್ರವಚನವನ್ನ ಮಾಡೋರು. ಹೇಗೆ ಆ ಪೂರ್ವಾಶ್ರಮ ತಮ್ಮರಾದ ವಿಷ್ಣು ತೀರ್ಥರು ಹೇಗೆ ಮಧ್ವ ಅತ್ಯಂತ ಪ್ರಿಯ ಶಿಷ್ಯರು ಅಂತ ಆ ಪ್ರಿಯ ಶಿಷ್ಯರ ಲಿಸ್ಟಿನಲ್ಲಿ ಇದ್ದರೋ ಮೊಟ್ಟ ಮೊದಲಿಗೆ, ಅದೇ ರೀತಿ ಈ ಪದ್ಮನಾಭ ತೀರ್ಥರೂ ಕೂಡ ಆಚಾರ್ಯರ ಒಂದು ಆ ಪ್ರಿಯ ಶಿಷ್ಯರ ಒಂದು ಸಾಲಿನಲ್ಲಿ ಇವರೂ ಕೂಡ ಇದ್ದರು. ಅರ್ಥಾತ್ ಏನು, ಹೇಗೆ ವಿಷ್ಣು ತೀರ್ಥರಿಗೆ ಬ್ರಹ್ಮೋಪದೇಶವನ್ನ ಮಾಡಿದರೋ, ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದಾಗಿ ಆ ಒಂದು ರಹಸ್ಯವಾದ ಒಂದು ಕ್ರಿಯೆಯನ್ನ ಹೇಗೆ ಹೇಳಿಕೊಟ್ಟರು, ಹಾಗೆ ಪದ್ಮನಾಭ ತೀರ್ಥರಿಗೂ ಕೂಡ ಈ ಬ್ರಹ್ಮೋಪದೇಶವನ್ನು, ಅರ್ಥಾತ್ ಬ್ರಹ್ಮ ಸಾಕ್ಷಾತ್ಕಾರ ರೂಪವಾದ ಅಂತಹ ಅನೇಕ ಗುಹ್ಯವಾದ ಕ್ರಿಯೆಗಳನ್ನ ಆಚಾರ್ಯರು ಅವರಿಗೆ ಉಪದೇಶ ಮಾಡಿದರು. ಅಂತಹ ಅನುಷ್ಠಾನವನ್ನ ಪದ್ಮನಾಭ ತೀರ್ಥರಿಗೆ ಉಪದೇಶ ಮಾಡಿದರು ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವೇದ ಪ್ರವಚನಾಚಾರ್ಯ ಶಿಷ್ಯ ಅಸೌ ಇತಿ ಪೂಜಿತಃ ಸಭ್ಯ ಸಭಾಯಾಂ ಯಹ ವೇದಂ ವ್ಯಾಚಖ್ಯೌ ವೇದಸಾರವಿತ್. ಅರ್ಥ ನೋಡಿ. ಅಸೌ ಇವರು, ಅಸೌ ಇವರು, ವೇದ ಪ್ರವಚನಾಚಾರ್ಯ ಶಿಷ್ಯ, ವೇದ ಪ್ರವಚನಾಚಾರ್ಯ ಶಿಷ್ಯ, ವೇದ ವ್ಯಾಖ್ಯಾನ ಮಾಡುವ ಶ್ರೀ ಮಧ್ವರ ಶಿಷ್ಯರು. ವೇದವನ್ನು ವ್ಯಾಖ್ಯಾನ ಮಾಡುವ ಶ್ರೀ ಮಧ್ವರ ಶಿಷ್ಯರು. ಇತಿ ಪೂಜಿತಃ, ಹೀಗೆಂದು ಸಮ್ಮಾನಿತರಾದ,
ಇತಿ ಪೂಜಿತಃ ಹೀಗೆಂದು ಸಮ್ಮಾನಿತರಾದ ಸಭ್ಯ ಸಭಾ ಮರ್ಯಾದೆಯನ್ನು ಬಲ್ಲ ಸಭ್ಯ ಸಭಾ ಮರ್ಯಾದೆಯನ್ನು ಬಲ್ಲ ವೇದಸಾರವಿತ್ ವೇದಸಾರವಿತ್ ವೇದದ ತಾತ್ಪರ್ಯವನ್ನು ತಿಳಿದಿರುವ ವೇದದ ತಾತ್ಪರ್ಯವನ್ನು ತಿಳಿದಿರುವ ಯಾವ ಪದ್ಮನಾಭ ತೀರ್ಥರು ಯಾವ ಪದ್ಮನಾಭ ತೀರ್ಥರು ಆಚಾರ್ಯ ಯಾವ ಪದ್ಮನಾಭ ತೀರ್ಥರು ಅನ್ನಕ್ಕೆ ಸಂಸ್ಕೃತ ಪದ ಏನು? ಯವಾನ? ಯಹ ಯಹ ಯಹ. ಯಾವ ಪದ್ಮನಾಭ ತೀರ್ಥರು ಸಭಾಯಾಂ ಸಭೆಯಲ್ಲಿ ಸಭೆಯಲ್ಲಿ ವೇದಂ ವ್ಯಾಚಖ್ಯೌ ವೇದಂ ವ್ಯಾಚಖ್ಯೌ ವೇದ ವ್ಯಾಖ್ಯಾನವನ್ನ ಮಾಡಿದರು ವೇದ ವ್ಯಾಖ್ಯಾನವನ್ನ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಇಲ್ಲ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.